ಮುಖ್ಯಮಂತ್ರಿ ಆಗುವಷ್ಟು ಮಟ್ಟಿಗೆ ಪ್ರಬುದ್ಧ ಅನ್ನುವಂಥ ಪ್ರಶ್ನೆ ಬಿ ಜೆ ಪಿಯಲ್ಲೂ ಅದ, ಜೆ ಡಿ ಎಸ್ನಲ್ಲೂ ಅದ. ಕಾಂಗ್ರೆಸ್ಗಳಿಂದ ಯಾರಾದರೂ ಏನು ನಾವು ಗೆದ್ರೆ ಸಾಕು ಅಂತ ಮನೋಸ್ಥಿತಿಯಾಗಿ ಅವರಿದ್ದಾರೆ. ಸಿದ್ದರಾಮಯ್ಯವ್ರ ನಾಯಕತ್ವದ ಜೊತೆಗೆ ಬಲಿಷ್ಠ ಡಿ ಕೆ ಶಿ ಅವರಿದ್ದಾರೆ ಅಂದ್ಕೊಳ್ಳ ಅವ್ರಿಗೆ ಕಾಂಗ್ರೆಸ್ಸಿಗರಿಗೆ. ಆದರೂ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಇಮೇಜು ಚೇಂಜ್ ಆಗ್ತದೆ. ಇವತ್ತು ಅವರು ಪಪ್ಪು ಅಲ್ಲ, ಅದೇ ಕಾಲಕ್ಕೆ ಇನ್ನೊಂದು ಟೀಕೆ ಮಾಡ್ತಾರಲ್ಲ ನಮ್ಮ ಐ ಟಿ ಶಾಲದ ಬಿ ಜೆ ಪಿಗರು, ಏನಪ್ಪ ಅಂದ್ರೆ ರಾಜ್ಕುಮಾರ ಅಂದ್ರೆ ಏನು ತಿಳುವಳಿಕಿಲ್ಲಂಥ ಹುಡುಗ ಅನ್ನುವಂಥ ಶಹಜಾದೆ. ಇವತ್ತು ಅಲ್ಲ ಅನ್ನೋದು ಗೊತ್ತಿರಲಿ ನಮಗೆ ನಿಮಗೆ. ಈ ಎಲ್ಲ ನೆಲೆಗಟ್ಟಲ್ಲಿ ಕಾಂಗ್ರೆಸ್ ಇವತ್ತು ಬಲಿಷ್ಠ ಅದ ಗ್ಯಾರಂಟಿ ಜೊತೆಗೆ. ಆದರೆ ಅವರು ಇಬ್ಬರು ಎದುರ ಅಂದ್ರೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಎದುರ ನಿಲ್ಲುವಂಥ ವ್ಯಕ್ತಿತ್ವ ವಿಜೇಂದ್ರವ್ರದ್ದು ಅಲ್ಲ ಅನ್ನೋದು ಹೈಕಮಾಂಡದಲ್ಲಿ ಆಗಿದೆ. ಹಾಗೆ ತಿಳ್ಕೊಂಡು ಯಡಿಯೂರಪ್ಪನ ಬಿಡು ಮನಸ್ಸಿಲ್ಲ. ವಿಜೇಂದ್ರ ಅವ್ರಿಗೆ ಇನ್ನೊಷ್ಟು ಅನುಭವ ಬರಲಿ ಅಂದರೆ ಏನೋ ಸಪೋಸ್ ಬಿ ಜೆ ಪಿ ಬಂದ್ರೆ ಆಡಳಿತಕ್ಕೆ ವಿಜೇಂದ್ರ ಅವರು ಉಪಮುಖ್ಯಮಂತ್ರಿ ಮಾಡುವಂಥದ್ದು. ಜೊತೆಗೆ ಏನಪ್ಪ ಅಂದರೆ ಯಡಿಯೂರಪ್ಪನ ಪರಮ ವೈರಿ ಅಂತ ಇವತ್ತು ರಾಜಕೀಯಗೊಳಿಸ್ಕೊಂಡಂಥ ಯತ್ನಾಳ್ ಸಹಿತ ಪ್ಲೀಸ್ ಮಾಡಿ ಒಳಗೆ ತೊಗೊಳ್ಳುವಂಥದ್ದು, ಜೊತೆಗೆ ಇವರು ಒಪ್ಪಿಸುವಂಥ ಪ್ಲ್ಯಾನ್ಸ್ ನಡೆದಿದ್ದಾವೆ ಅಲ್ಲೇ. ಜೊತೆಗೆ ಇದೆಲ್ಲದರ ನಡಕ ಈಗಿನ ಮಟ್ಟಿಗೆ ಪ್ರಬುದ್ಧರು ಹಿರಿಯರು ಕಾಂಪಿಟೇಷನ್ ಮಾಡುವಂಥವ್ರು ಯಾರಪ್ಪ ಅಂದರೆ ಜೆ ಡಿ ಎಸ್ನ ನಮ್ಮ